ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ದಿನ ದೇವರ ವಾಕ್ಯವನ್ನು ಆಲಿಸುವ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಈ ಆತ್ಮೀಯರಿಗಾಗಿ ಪ್ರತಿನಿತ್ಯ ಪ್ರಾರ್ಥಿಸಲು ಸಾಧ್ಯವಾಗುವುದು ನೀವು ಕೊಟ್ಟ ಅನುಗ್ರಹವಾಗಿದೆ. ಪ್ರಿಯರೇ, ಅನೇಕ ವ್ಯಕ್ತಿಗಳು ಬಂದು ಪ್ರಾರ್ಥಿಸುವಾಗ ಅನೇಕರು ಅದ್ಭುತಗಳನ್ನು ಅನುಭವಿಸಿದ ಈ ದೇವಾಲಯದಲ್ಲಿ ನಿಂತು ನಿಮಗಾಗಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ನಿಮಗೆ ಅನುಗ್ರಹವಾಗಿ ಲಭಿಸದೇ ಇರುವುದಿಲ್ಲ. ನಿಮ್ಮ ಕುಟುಂಬದ ಒಳಗೆ ಅನುಗ್ರಹವು ಪ್ರಕಟವಾಗುತ್ತದೆ. ಇಂದು ನಾವು ಆಲಿಸುವ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸಿರಿ, ಆ ವಾಕ್ಯವನ್ನು ಮನಸ್ಸಿನಲ್ಲಿ ಧ್ಯಾನಿಸಿರಿ ಎಂದು ಬಹಳವಾಗಿ ಆಗ್ರಹಿಸುತ್ತೇನೆ. ಲೋಕನ ಶುಭ ಸಂದೇಶ 10ನೇ ಅಧ್ಯಾಯ 33 ಮತ್ತು 34ನೇ ವಾಕ್ಯವನ್ನು ಆಲಿಸೋಣ. ಆದರೆ ಆ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದ ಒಬ್ಬ ಸಮರಿಯದವನು ಅಲ್ಲಿಗೆ ಬಂದಾಗ ಅವನನ್ನು ಕಂಡು ಕನಿಕರಪಟ್ಟ. ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹಚ್ಚಿ ಅವುಗಳಿಗೆ ಬಟ್ಟೆ ಕಟ್ಟಿದ ಬಳಿಕ ಅವನನ್ನು ತನ್ನ ಸ್ವಂತ ವಾಹಕ ಪಶುವಿನ ಮೇಲೆ ಹತ್ತಿಸಿಕೊಂಡು ಒಂದು ಛತ್ರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದ. ಪ್ರಿಯರೇ, ಎಲ್ಲಿಯೋ ಬಂದ ಎಂದು ಅಲ್ಲ, ದರೋಡೆಗಾರನ ಕೈಗೆ ಸಿಕ್ಕಿ ಕುಗ್ಗಿ ನೊಂದು ಬೆಂದು ಯಾರೂ ಇಲ್ಲದೆ ಇರುವ ಸ್ಥಳದಲ್ಲಿ, ಯಾರೂ ಇಲ್ಲದ ಒಂದು ಅವಸ್ಥೆಯಲ್ಲಿ ಸಮರಿಯದವನು ಬಂದ ಎಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ನೀವು ವಿಶ್ವಾಸಿಸಿ, ನೀವು ಆಗಿರುವ ಸ್ಥಳದಲ್ಲಿ, ನೀವು ಆಗಿರುವ ಈ ಹೀನ ಅವಸ್ಥೆಯಲ್ಲಿ, ನಿಮ್ಮ ಸೋಲಿನಲ್ಲಿ, ನಿಮ್ಮ ಒಬ್ಬಂಟಿತನದಲ್ಲಿ ಅನೇಕರು ನಿಮ್ಮನ್ನು ನೋಡಿ ತಿರುಗಿ ಸಹ ನೋಡುವುದಿಲ್ಲ, ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಸ್ವರ್ಗದ ದೇವರು ಯೇಸು ಸ್ವಾಮಿ, ಈ ಸಮರಿಯದವನು, ನೀನು ಮಲಗಿದ್ದ, ನೀನಾಗಿರುವ ಸ್ಥಳ, ನೀನು ನೋವನ್ನು ಅನುಭವಿಸಿರುವ ಜಾಗ, ಯೇಸು ಎಂಬ ಸಮರಿಯದವನು ನಿನ್ನ ಹತ್ತಿರಕ್ಕೆ ಬರುತ್ತಾರೆ. ಹಲ್ಲೆಲೂಯ. ನಿನ್ನ ಕುಟುಂಬದ ಒಳಗೆ ಬರುತ್ತಾರೆ, ನಿನ್ನ ಕಷ್ಟದಲ್ಲಿ ನಷ್ಟದಲ್ಲಿ ಬರುತ್ತಾರೆ. ಪ್ರಿಯರೇ, ಹುಗ್ಗಿ ಹೋಗಿರುವ ನನ್ನ ಹತ್ತಿರ ಶುಶ್ರೂಷೆ ಮಾಡಲು ಆ ಸಮರಿಯದವನು ಬಂದ ಎಂದು ನೀವು ಆಲೋಚಿಸಿ. ಪ್ರಿಯರೇ, ಈ ನಿಮಿಷ ನೀವು ಆಗಿದ್ದೀರಾ ಆ ಜಾಗದಲ್ಲಿ ಎಂದು ಯೋಚಿಸಿ. ಪ್ರಿಯರೇ, ಆ ಸಮರಿಯದವನು ಆ ಮನುಷ್ಯನಿಗೆ ಎಷ್ಟು ಸಮಯವನ್ನು ಮೀಸಲಿಟ್ಟ. ನಿನಗಾಗಿ, ನಿನ್ನ ಮಕ್ಕಳಿಗಾಗಿ, ನಿನ್ನ ಕುಟುಂಬಕ್ಕಾಗಿ ದೇವರು ಸಮಯವನ್ನು ಮೀಸಲಿಡುತ್ತಾರೆ. ನಿನ್ನ ಸಮಸ್ಯೆಗಳು, ಸಾಲಗಳು, ರೋಗಗಳು ಎಲ್ಲದರಿಂದ ಬಿಡುಗಡೆ ಹೊಂದುವ ತನಕ ದೇವರ ಆ ಸಮಯವನ್ನು ನಿಮಗೆ ಮೀಸಲಿಡುತ್ತಾರೆ. ನಿನ್ನ ತಲುಪಿಸುವ ಜಾಗಕ್ಕೆ ತಲುಪಿಸುವ ತನಕ ದೇವರ ಜೊತೆಯಲ್ಲೇ ನಿಲ್ಲುತ್ತಾರೆ. ಹಲ್ಲೆಲೂಯ. ದೇವರ ವಾಕ್ಯ ಆಲಿಸುವ ನಿನ್ನ ಕುಟುಂಬದ ನೋವು ಬೇರೆ ಯಾರು ಅರ್ಥ ಮಾಡಿಕೊಂಡಿಲ್ಲವಾದರೂ ದೇವರಿಗೆ ಅರಿತಿದೆ. ದೇವರು ಈ ವಾಕ್ಯ ನಿನಗೆ ಕೇಳಿಸುವುದು ಆ ವಾಹಕ ಪಶುವಿನ ಮೇಲೆ ಆ ಕುಗ್ಗಿದ ವ್ಯಕ್ತಿಯನ್ನು ಸಮರಿಯದವನು ಹತ್ತಿಸಿದ ತರ ಅನೇಕ ಅನುಗ್ರಹಗಳು ನಮ್ಮ ಮೇಲೆ ಸುರಿಯುತ್ತಾರೆ. ಹಲ್ಲೆಲೂಯ. ಗುರಿ ತಲುಪಿಸುವವರೆಗೆ ದೇವರು ನಿನ್ನನ್ನು ತೊರೆದು ಬಿಡುವುದಿಲ್ಲ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.